ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ವಿಜ್ಞಾನ ವಿಷಯದ ಜೀವಕ್ರಿಯೆಗಳು ಎಂಬ ಪಾಠದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಹಿಂದಿನ ವಿಡಿಯೋದಲ್ಲಿ ನಾವು ಜೀವಕ್ರಿಯೆಗಳು ಪಾಠದ ಪಠ್ಯದ ಒಳಭಾಗದ ಪ್ರಶ್ನೆಗಳಿಗೆ ಸರಳ ಮತ್ತು ಸುಲಭವಾದಂತಹ ಉತ್ತರಗಳನ್ನು ನೋಡ್ತಾ ಹೋಗಿದ್ವಿ. ಇಂದಿನ ದಿನ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಸವಿವರಣೆಯಿಂದ ನೋಡ್ತಾ ಹೋಗೋಣ. ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲನೆಯ ಪ್ರಶ್ನೆ, ಮನುಷ್ಯರಲ್ಲಿ ಮೂತ್ರಪಿಂಡಗಳ ಪ್ರಮುಖ ಕಾರ್ಯ ಅಂತ ಕೇಳ್ತಾನೆ. ಆಪ್ಷನ್ ಎ ಪೋಷಣೆ, ಆಪ್ಷನ್ ಬಿ ಉಸಿರಾಟ, ಆಪ್ಷನ್ ಸಿ ವಿಸರ್ಜನೆ, ಆಪ್ಷನ್ ಡಿ ಸಾಗಾಣಿಕೆ. ಆಪ್ಷನ್ ಸಿ ವಿಸರ್ಜನೆ ಅನ್ನೋದು ಸರಿಯಾದ ಉತ್ತರವಾಗಿರ್ತದೆ. ಇನ್ನು ಎರಡನೆಯ ಪ್ರಶ್ನೆ, ಸಸ್ಯಗಳಲ್ಲಿ ಕ್ಸೈಲಮ್ನ ಹೊಣೆಗಾರಿಕೆ ಅಂತ ಕೇಳ್ತಾನೆ. ಆಪ್ಷನ್ ಎ ನೀರಿನ ಸಾಗಾಣಿಕೆ, ಬಿ ಆಹಾರದ ಸಾಗಾಣಿಕೆ, ಸಿ ಅಮೈನೋ ಆಮ್ಲಗಳ ಸಾಗಾಣಿಕೆ, ಡಿ ಆಕ್ಸಿಜನ್ ಸಾಗಾಣಿಕೆ. ಇದರಲ್ಲಿ ಆನ್ಸರು ನೀರಿನ ಸಾಗಾಣಿಕೆ, ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತದೆ. ಇನ್ನು ಮೂರನೆಯ ಪ್ರಶ್ನೆ, ಸ್ವಪೋಷಕ ಪೋಷಣಾ ವಿಧಾನದ ಅವಶ್ಯಕತೆಗಳೆಂದರೆ ಅಂತ ಕೇಳ್ತಾನೆ. ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು, ಆಪ್ಷನ್ ಬಿ ಕ್ಲೋರೋಫಿಲ್, ಆಪ್ಷನ್ ಸಿ ಸೌರ ಬೆಳಕು ಹಾಗೂ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಆಪ್ಷನ್ ಡಿ ಈ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಗಿರುತ್ತದೆ. ನಾಲ್ಕನೆಯ ಪ್ರಶ್ನೆ, ಪೈರುವೇಟ್ನ ವಿಭಜನೆಯಿಂದ ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಶಕ್ತಿಯು ಬಿಡುಗಡೆಯಾಗುವ ಸ್ಥಳ ಅಂತ ಕೇಳ್ತಾನೆ. ಆಪ್ಷನ್ ಎ ಕೋಶದ್ರವ್ಯ, ಆಪ್ಷನ್ ಬಿ ಮೈಟೋಕಾಂಡ್ರಿಯಾ, ಆಪ್ಷನ್ ಸಿ ಕ್ಲೋರೋಪ್ಲಾಸ್ಟ್, ಆಪ್ಷನ್ ಡಿ ನ್ಯೂಕ್ಲಿಯಸ್ ಅಂತ ಇದೆ. ಆಪ್ಷನ್ ಬಿ ಮೈಟೋಕಾಂಡ್ರಿಯಾ ಸರಿಯಾದ ಉತ್ತರ ಆಗಿರ್ತದೆ. ಐದನೆಯ ಪ್ರಶ್ನೆ, ನಮ್ಮ ದೇಹದಲ್ಲಿ ಕೊಬ್ಬು ಹೇಗೆ ಜೀರ್ಣಿಸಲ್ಪಡುತ್ತದೆ? ಈ ಪ್ರಕ್ರಿಯೆ ನಡೆಯುವ ಸ್ಥಳ ಯಾವುದು ಅಂತ ಕೇಳ್ತಾನೆ. ಸಣ್ಣ ಕರುಳಿನಲ್ಲಿ ಕಂಡುಬರುವ ಕೊಬ್ಬುಗಳು ದೊಡ್ಡ ದೊಡ್ಡ ದುಂಡು ಕಣಗಳ ರೂಪದಲ್ಲಿ ಇರುತ್ತವೆ. ಪಿತ್ತರಸದ ಲವಣಗಳು ಅವುಗಳನ್ನು ಚಿಕ್ಕ ಚಿಕ್ಕ ದುಂಡು ಕಣಗಳಾಗಿ ವಿಭಜಿಸುತ್ತದೆ. ಮೆದೋಜಿರಕರಸದಲ್ಲಿರುವ ಲೈಪೇಸ್ ಎಂಬ ಕಿಣ್ವವು ಕೊಬ್ಬುಗಳ ಮಿಶ್ರಣವನ್ನು ಎಮಲ್ಸೀಕರಣಗೊಳಿಸುತ್ತದೆ ಹಾಗೂ ಕರುಳಿನ ರಸದಲ್ಲಿರುವ ಕಿಣ್ವಗಳು ಅಂತಿಮವಾಗಿ ಕೊಬ್ಬುಗಳನ್ನು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ ಆಗಿ ಪರಿವರ್ತಿಸುತ್ತವೆ. ಇದು ನಮ್ಮ ದೇಹದಲ್ಲಿ ಕೊಬ್ಬು ಜೀರ್ಣವಾಗ್ತಕ್ಕಂತಹ ಪ್ರಕ್ರಿಯೆ ಆಗಿರುತ್ತದೆ. ಆರನೆಯ ಪ್ರಶ್ನೆ, ಆಹಾರದ ಜೀರ್ಣಕ್ರಿಯೆಯಲ್ಲಿ ಲಾಲಾರಸದ ಪಾತ್ರವೇನು? ಆಹಾರದ ಜೀರ್ಣಕ್ರಿಯೆಯಲ್ಲಿ ಯಾವುದರ ಪಾತ್ರ ಅಂತ ಕೇಳ್ತಾನೆ? ಲಾಲಾರಸದ ಪಾತ್ರ ಕೇಳ್ತಾನೆ. ಇಂಪಾರ್ಟೆಂಟ್ ಪ್ರಶ್ನೆ ಇದು. ಆಹಾರವನ್ನು ಮೃದುಗೊಳಿಸಲು ಸಹಾಯಕವಾಗಿದೆ. ಲಾಲಾರಸ ಏನು ಮಾಡ್ತದೆ? ಆಹಾರವನ್ನು ಮೃದುಗೊಳಿಸ್ತದೆ. ಹಾಗೆ ಲಾಲಾರಸದ ಅಮೈಲೇಸ್ ಎಂಬ ಕಿಣ್ವವನ್ನು ಹೊಂದಿದ್ದು, ಲಾಲಾರಸದಲ್ಲಿ ಅಮೈಲೇಸ್ ಎಂಬ ಕಿಣ್ವವನ್ನು ಹೊಂದಿದ್ದು ಅದು ಪಿಷ್ಟ ಎಂಬ ಸಂಕೀರ್ಣಾಣುವನ್ನು ವಿಭಜಿಸಿ ಸಕ್ಕರೆಯನ್ನು ಬಿಡುಗಡೆ ಮಾಡುತ್ತದೆ. ಅಮೈಲೇಸ್ ಕಿಣ್ವ ಏನು ಮಾಡ್ತಪ್ಪ ಅಂದರೆ ಪಿಷ್ಟ ಎಂಬ ಸಂಕೀರ್ಣಾಣುವನ್ನು ವಿಭಜನೆಯನ್ನು ಮಾಡಿ ಸಕ್ಕರೆಯನ್ನು ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡ್ತದ. ಇನ್ನು ಮುಂದಿನ ಪ್ರಶ್ನೆ, ಏಳನೆಯ ಪ್ರಶ್ನೆ, ಸ್ವಪೋಷಕ ಪೋಷಣೆಗೆ ಅಗತ್ಯವಾದ ಪರಿಸ್ಥಿತಿಗಳು ಯಾವುವು ಮತ್ತು ಅದರ ಉಪ ಉತ್ಪನ್ನಗಳು ಯಾವುವು ಅಂತ ಕೇಳ್ತಾನೆ. ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. ಸ್ವಪೋಷಣೆಯು ದ್ಯುತಿಸಂಶ್ಲೇಷಣೆಯ ಮೂಲಕ ನಡೆಯುವುದರಿಂದ ಕ್ರಿಯೆಯ ಮೂಲಕ ನಡೆಯುವುದರಿಂದ ಕಾರ್ಬನ್ ಡೈಆಕ್ಸೈಡ್, ನೀರು, ಪತ್ರಹರಿತು ಹಾಗೂ ಸೂರ್ಯನ ಬೆಳಕು ಅವಶ್ಯಕ ಅಂಶಗಳಾಗಿವೆ. ಕಾರ್ಬನ್ ಡೈಆಕ್ಸೈಡ್ ಇಂಪಾರ್ಟೆಂಟ್, ನೀರು, ಪತ್ರಹರಿತು ಹಾಗೂ ಸೂರ್ಯನ ಬೆಳಕು ಅವಶ್ಯಕ ಅಂಶಗಳಾಗಿವೆ ಅಂತ ಬರೀಬೇಕಾಗ್ತದೆ. ಇನ್ನು ಗ್ಲೂಕೋಸ್ ಅಂದರೆ ಕಾರ್ಬೋಹೈಡ್ರೇಟ್ ಹಾಗೂ ಆಕ್ಸಿಜನ್ ಇವು ದ್ಯುತಿಸಂಶ್ಲೇಷಣೆಯ ಕ್ರಿಯೆಯ ಉತ್ಪನ್ನಗಳು ಆಗಿರುತ್ತವೆ. ಓಕೆ, ದ್ಯುತಿಸಂಶ್ಲೇಷಣೆಯ ಕ್ರಿಯೆಯ ಉತ್ಪನ್ನಗಳು ಯಾವಪ್ಪ ಅಂದ್ರೆ ಒಂದು ಗ್ಲೂಕೋಸ್, ಇನ್ನೊಂದು ಆಕ್ಸಿಜನ್. ಮುಂದಿನ ಪ್ರಶ್ನೆ, ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟಗಳ ನಡುವಿನ ವ್ಯತ್ಯಾಸಗಳೇನು? ಅವಾಯುವಿಕ ಉಸಿರಾಟ ನಡೆಸುವ ಕೆಲವು ಜೀವಿಗಳನ್ನು ಹೆಸರಿಸಿ ಅಂತ ಕೇಳ್ತಾನೆ. ಇದು ಸಾಕಷ್ಟು ಬಾರಿ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಂತಹ ಪ್ರಶ್ನೆ ಆಗಿರ್ತದೆ. ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟಗಳ ವ್ಯತ್ಯಾಸ ಬನ್ನಿ ನೋಡ್ತಾ ಹೋಗೋಣ ಆನ್ಸರ್ನ. ವಾಯುವಿಕ ಉಸಿರಾಟ ಇದು ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಜರುಗುತ್ತದೆ. ಆಕ್ಸಿಜನ್ನ ಉಪಸ್ಥಿತಿಯಲ್ಲಿ ಉಸಿರಾಟ ಪ್ರಕ್ರಿಯೆ ನಡೆದರೆ ಅದನ್ನು ವಾಯುವಿಕ ಉಸಿರಾಟ ಎಂದು ಕರೆಯುತ್ತೇವೆ. ಆಕ್ಸಿಜನ್ನ ಅನುಪಸ್ಥಿತಿಯಲ್ಲಿ ಉಸಿರಾಟ ಪ್ರಕ್ರಿಯೆ ನಡೆದರೆ ಅದನ್ನು ಅವಾಯುವಿಕ ಉಸಿರಾಟ ಪ್ರಕ್ರಿಯೆ ಎಂದು ಕರೆಯುತ್ತೇವೆ. ವಾಯುವಿಕ ಉಸಿರಾಟ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹಾಗೂ ನೀರು ಬಿಡುಗಡೆಯಾಗ್ತದೆ. ವಾಯುವಿಕ ಉಸಿರಾಟದಲ್ಲಿ ಯಾವ ಉತ್ಪನ್ನಗಳು ಬಿಡುಗಡೆ ಆಗ್ತವಪ್ಪ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು
ನೀರು. ಇನ್ನು ಅವಾಯುವಿಕ ಉಸಿರಾಟದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹಾಗೂ ಎಥನಾಲ್ ಬಿಡುಗಡೆ ಆಗ್ತದೆ. ಅವಾಯುವಿಕ ಉಸಿರಾಟದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹಾಗೂ ಎಥನಾಲ್ ಬಿಡುಗಡೆ ಆಗ್ತದೆ. ಇನ್ನು ವಾಯುವಿಕ ಉಸಿರಾಟ ಮೈಟೋಕಾಂಡ್ರಿಯಾದಲ್ಲಿ ಜರುಗುವ ಪ್ರಕ್ರಿಯೆ ಆಗಿದೆ. ವಾಯುವಿಕ ಉಸಿರಾಟ ಎಲ್ಲಿ ನಡೀತದಪ್ಪ ಅಂದ್ರೆ ಮೈಟೋಕಾಂಡ್ರಿಯಾದಲ್ಲಿ ನಡೆದ್ರೆ, ಇನ್ನು ಅವಾಯುವಿಕ ಉಸಿರಾಟ ಕೋಶ ದ್ರವ್ಯದಲ್ಲಿ ಜರುಗುವಂತಹ ಪ್ರಕ್ರಿಯೆ ಆಗಿರ್ತದೆ. ವಾಯುವಿಕ ಉಸಿರಾಟದಿಂದ ಶಕ್ತಿ ಹೆಚ್ಚು ಬಿಡುಗಡೆ ಆಗ್ತದೆ. ವಾಯುವಿಕ ಉಸಿರಾಟದಲ್ಲಿ ಬಿಡುಗಡೆ ಆಗುವ ಶಕ್ತಿ ಏನಾಗಿರ್ತದೆ, ಯಾವಾಗಲೂ ಹೆಚ್ಚಾಗಿದ್ದರೆ ಅವಾಯುವಿಕ ಉಸಿರಾಟದಲ್ಲಿ ಬಿಡುಗಡೆ ಆಗ್ತಕ್ಕಂತಹ ಶಕ್ತಿ ಏನಾಗಿರ್ತದೆ, ಕಡಿಮೆ ಪ್ರಮಾಣದಲ್ಲಿ ಇರ್ತದೆ. ಹಾಗಾದರೆ ಅವಾಯುವಿಕ ಉಸಿರಾಟ ನಡೆಸುವಂತಹ ಕೆಲವು ಜೀವಿಗಳು ಯಾವಪ್ಪ ಅಂದರೆ ಬ್ಯಾಕ್ಟೀರಿಯಾ ಆಗಿರ್ಬೋದು. ಇಲ್ಲಿ ಬ್ಯಾಕ್ಟೀರಿಯಾ ಇದೆ, ಕ್ಷಮೆ ಇರಲಿ. ಬ್ಯಾಕ್ಟೀರಿಯಾ, ಈಸ್ಟ್ ಹಾಗೂ ಕೆಲವು ಪರಾವಲಂಬಿ ಜೀವಿಗಳಲ್ಲಿ ಅವಾಯುವಿಕ ರೀತಿಯ ಉಸಿರಾಟ ಪ್ರಕ್ರಿಯೆ ಏನಾಗ್ತದೆ, ಜರುಗುತ್ತದೆ ಅಂತ ಬರಿಬೇಕಾಗ್ತದೆ. ಇನ್ನು 9ನೆಯ ಪ್ರಶ್ನೆ, ಅನಿಲಗಳ ವಿನಿಮಯವನ್ನು ಗರಿಷ್ಠಗೊಳಿಸಲು ಗಾಳಿಗೂಡುಗಳು ಹೇಗೆ ವಿನ್ಯಾಸಗೊಳಿಸಲ್ಪಟ್ಟಿವೆ? ನೋಡ್ರಿ, ಇದನ್ನ ಗಾಳಿಗೂಡುಗಳ ಕಾರ್ಯ ಅಂತಲೂ ಕೂಡ ಕೇಳ್ತಕ್ಕಂಥ ಸಂಭವನೀಯತೆ ಹೆಚ್ಚಿರ್ತದೆ. ಸೊ ಇಂಪಾರ್ಟೆಂಟ್ ಪ್ರಶ್ನೆ ಕೂಡ. ಗಾಳಿಗೂಡುಗಳು ಬಲೂನಿನಂತಹ ರಚನೆಗಳಾಗಿವೆ. ಅನಿಲಗಳ ವಿನಿಮಯಕ್ಕೆ ಇದು ಹೆಚ್ಚು ಮೇಲ್ಮೈಯನ್ನು ಒದಗಿಸುತ್ತದೆ. ಹಾಗೆಯೇ ಗಾಳಿಗೂಡುಗಳಿಗೆ ಹೆಚ್ಚು ಸ್ಥಳಾವಕಾಶ ನೀಡಲು ಪಕ್ಕೆಲುಬು ಹಾಗೂ ಒಪೆಯ ಸ್ನಾಯುಗಳು ಸಹಕಾರಿಯಾಗಿವೆ. ಈ 3 ಅಂಶಗಳನ್ನು ಬರಿಬೇಕಾಗ್ತದೆ. ಇನ್ನು 10ನೆಯ ಪ್ರಶ್ನೆ, ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಕೊರತೆಯಿಂದ ಉಂಟಾಗಬಹುದಾದ ಸಮಸ್ಯೆಗಳೇನು? ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಕೊರತೆಯಿಂದ ಉಂಟಾಗಬಹುದಾದ ಸಮಸ್ಯೆಗಳು ಏನೇನಪ್ಪ ಅಂದರೆ, ಹಿಮೋಗ್ಲೋಬಿನ್ ಕೊರತೆಯಿಂದ ಆಕ್ಸಿಜನ್ ಸಾಗಾಣಿಕೆಯು ಕುಂಠಿತಗೊಳ್ಳುತ್ತದೆ. ಇದರಿಂದಾಗಿ ಶಕ್ತಿ ಬಿಡುಗಡೆ ಕಡಿಮೆಯಾಗಿ ವ್ಯಕ್ತಿಯು ನಿಶಕ್ತನಾಗುತ್ತಾನೆ. ಹಿಮೋಗ್ಲೋಬಿನ್ ಕೊರತೆಯು ರಕ್ತಹೀನತೆ ಅಥವಾ ಅನಿಮಿಯಾ ರೋಗಕ್ಕೆ ಕಾರಣ ಆಗಿದೆ ಅಂತ ಹೇಳಬೇಕಾಗ್ತದೆ. 11ನೇ ಪ್ರಶ್ನೆ, ಮನುಷ್ಯರಲ್ಲಿ ಇಮ್ಮಡಿ ಪರಿಚಲನೆಯನ್ನು ವಿವರಿಸಿ, ಇದು ಏಕೆ ಅಗತ್ಯವಾಗಿದೆ? ಮೊನ್ನೆ ನಡೆದಂತಹ ಅಂದರೆ SLC ವಾರ್ಷಿಕ ಪರೀಕ್ಷೆ 3ರಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳೋಣ. ಇಮ್ಮಡಿ ಪರಿಚಲನೆ ಎಂದರೇನು ಅಂತ ಕೇಳ್ತಾನೆ. ಸೊ ನೋಡ್ತಾ ಹೋಗೋಣ ಅದರ ಆನ್ಸರ್ನ. ರಕ್ತವು ಒಂದು ಸಂಪೂರ್ಣ ಪರಿಚಲನೆಯಲ್ಲಿ 2 ಬಾರಿ ಹೃದಯವನ್ನು ಪ್ರವೇಶಿಸುವುದರಿಂದ ಇದನ್ನು ಇಮ್ಮಡಿ ಪರಿಚಲನೆ ಎನ್ನುವರು. ಇದು ಯಾಕಪ್ಪ ಅಗತ್ಯ ಅಂದರೆ, ಆಮ್ಲಜನಕ ರಹಿತ ರಕ್ತವು ದೇಹದ ವಿವಿಧ ಭಾಗಗಳಿಂದ ಮೊದಲು ಹೃದಯವನ್ನು ಪ್ರವೇಶಿಸುತ್ತದೆ. ಹೃದಯದಿಂದ ಶ್ವಾಸಕೋಶಕ್ಕೆ ತೆರಳಿ ಅನಿಲ ವಿನಿಮಯ ಮೂಲಕ ರಕ್ತವು ಆಮ್ಲಜನಕ ಸಹಿತವಾಗುತ್ತದೆ. ಶ್ವಾಸಕೋಶದಿಂದ ಆಮ್ಲಜನಕ ಸಹಿತ ರಕ್ತವು ಪುನಃ ಹೃದಯವನ್ನು ತಲುಪಿ ಅಲ್ಲಿಂದ ದೇಹದ ವಿವಿಧ ಭಾಗಗಳಿಗೆ ಸಾಗಿಸಲ್ಪಡುತ್ತದೆ. ಇನ್ನು ಅಗತ್ಯತೆ ಏನಪ್ಪ ಅಂದರೆ, ಇಮ್ಮಡಿ ಪರಿಚಲನೆಯು ಗರಿಷ್ಠ ಆಕ್ಸಿಜನ್ ಪೂರೈಕೆಗೆ ಸಹಾಯಕವಾಗಿದೆ. ಬಿಸಿ ರಕ್ತ ಪ್ರಾಣಿಗಳಲ್ಲಿ ಸ್ಥಿರ ದೇಹದ ತಾಪವನ್ನು ಕಾಪಾಡಿಕೊಳ್ಳಲು ಇಮ್ಮಡಿ ಪರಿಚಲನೆಯು ಅಧಿಕ ಶಕ್ತಿಯನ್ನು ಒದಗಿಸುತ್ತದೆ ಅಂತ ಬರಿಬೇಕಾಗ್ತದೆ. ಇನ್ನು ಮುಂದಿನ ಪ್ರಶ್ನೆ ಇಂಪಾರ್ಟೆಂಟ್ ಇದು. ಕ್ಸೈಲಮ್ ಮತ್ತು ಫ್ಲೋಯಂಗಳಲ್ಲಿನ ವಸ್ತುಗಳ ಸಾಗಾಣಿಕೆಯ ನಡುವಿನ ವ್ಯತ್ಯಾಸಗಳು ಯಾವುವು ಅಂತ ಕೇಳ್ತಾರೆ. ಕ್ಸೈಲಮ್ ಇದು ಸಸ್ಯಗಳಲ್ಲಿ ನೀರಿನ ಸಾಗಾಣಿಕೆಗೆ ಸಹಾಯಕವಾಗಿದೆ. ಕ್ಸೈಲಮ್ ಏನು ಮಾಡ್ತದೆ, ಸಸ್ಯಗಳಲ್ಲಿ ನೀರನ್ನ ಸಾಗಾಣಿಸುವಂಥ ಕೆಲಸವನ್ನು ಮಾಡಿದರೆ, ಫ್ಲೋಯಮ್ ಇದು ಆಹಾರ ಸಾಗಾಣಿಕೆಯಲ್ಲಿ ಸಹಾಯಕವಾಗಿದೆ. ಕ್ಸೈಲಮ್ ನೀರಿನ ಸಾಗಾಣಿಕೆಯು ಬೇರುಗಳಿಂದ ಮೇಲ್ಮುಖವಾಗಿ ಮಾತ್ರ ನಡೆಯುತ್ತದೆ. ಈ ಫ್ಲೋಯಂನಲ್ಲಿ ಇದು ಮೇಲ್ಮುಖ ಹಾಗೂ ಕೆಳಮುಖ ಎರಡೂ ದಿಕ್ಕಿನಲ್ಲಿ ಏನಾಗ್ತದಪ್ಪ ಅಂದರೆ ಸಾಗುತ್ತದೆ. ನೀರಿನ ಸಾಗಾಣಿಕೆಯಲ್ಲಿ ಶಕ್ತಿಯ ಅವಶ್ಯಕತೆ ಇಲ್ಲ. ಕ್ಸೈಲಮ್ನಲ್ಲಿ ನೀರಿನ ಸಾಗಾಣಿಕೆಯಲ್ಲಿ ಶಕ್ತಿಯ ಅವಶ್ಯಕತೆ ಇರೋದಿಲ್ಲ. ಫ್ಲೋಯಂನಲ್ಲಿ ಆಹಾರ ಸಾಗಾಣಿಕೆಯಲ್ಲಿ ಶಕ್ತಿ ಬಳಸಲ್ಪಡುತ್ತದೆ. ಕ್ಸೈಲಮ್ ಬಾಷ್ಪ ವಿಸರ್ಜನೆಯ ಸೆಳೆತದಿಂದ ಸಾಗಾಣಿಕೆ ನಡೆಯುತ್ತದೆ. ಫ್ಲೋಯಂ ಅಭಿಸರಣ ಒತ್ತಡ ಪರಿಣಾಮದಿಂದ ಸಾಗಾಣಿಕೆ ನಡೀತದೆ. ಇನ್ನು 13ನೇ ಪ್ರಶ್ನೆ, ರಚನೆ ಮತ್ತು ಕಾರ್ಯನಿರ್ವಹಣೆಯ ಆಧಾರದ ಮೇಲೆ ಶ್ವಾಸಕೋಶಗಳಲ್ಲಿರುವ ಗಾಳಿಗೂಡುಗಳನ್ನು ಮತ್ತು ಮೂತ್ರಪಿಂಡಗಳಲ್ಲಿರುವ ನೆಫ್ರಾನ್ಗಳನ್ನು ಹೋಲಿಕೆ ಮಾಡಿ ಅಂತ ಕೇಳ್ತಾನೆ. ಗಾಳಿಗೂಡುಗಳು ಮತ್ತು ನೆಫ್ರಾನ್ಗಳ ನಡುವಿನ ವ್ಯತ್ಯಾಸವನ್ನು ನೋಡ್ತಾ ಹೋಗೋಣ. ಗಾಳಿಗೂಡುಗಳು ಬಲೂನಿನಂತಹ ರಚನೆಯನ್ನು ಹೊಂದಿದ್ದರೆ ನೆಫ್ರಾನ್ ನಳಿಕಾ ರಚನೆಯನ್ನು ಹೊಂದಿವೆ. ಗಾಳಿಗೂಡುಗಳಲ್ಲಿ ಅತ್ಯಂತ ತೆಳುವಾದ ಕೋಶಭಿತ್ತಿಯುಳ್ಳ ಲೋಮನಾಳಗಳು ಅನಿಲ ವಿನಿಮಯ ಮಾಡುತ್ತವೆ. ನೆಫ್ರಾನ್ಗಳಲ್ಲಿ ಗ್ಲಾಮರುಲಸ್ ಎಂಬ ಲೋಮನಾಳಗಳ ಗುಂಪು ಸೋಸುವಿಕೆಯನ್ನು ಕೈಗೊಳ್ಳುತ್ತದೆ. ಗಾಳಿಗೂಡುಗಳು ರಕ್ತದಲ್ಲಿನ ಕಾರ್ಬನ್ ಡೈಆಕ್ಸೈಡನ್ನು ಹೊರಹಾಕುತ್ತದೆ. ನೆಫ್ರಾನ್ಗಳು ರಕ್ತದಲ್ಲಿನ ನೈಟ್ರೋಜನ್ ಯುಕ್ತ ತ್ಯಾಜ್ಯ ವಸ್ತುಗಳನ್ನು ಹೊರಹಾಕಲ್ಪಡುತ್ತವೆ. ಗಾಳಿಗೂಡುಗಳು ಅನಿಲ ರೂಪದ ತ್ಯಾಜ್ಯಗಳನ್ನು ಬಿಡುಗಡೆ ಮಾಡಿದರೆ ನೆಫ್ರಾನ್ಗಳು ದ್ರವ ರೂಪದ ತ್ಯಾಜ್ಯಗಳನ್ನು ಬಿಡುಗಡೆ ಮಾಡ್ತವೆ. ಓಕೆ, ಸೊ ಇದಾಗಿತ್ತು ಇಂದಿನ ವಿಡಿಯೋ. ಈ ಒಂದು ಜೀವಕ್ರಿಯೆಗಳು ಪಾಠದ ಅಭ್ಯಾಸದ ಎಲ್ಲ ಪ್ರಶ್ನೆಗಳಿಗೆ ನಾವು ಸರಳ ಮತ್ತು ಸುಲಭವಾದಂಥ ಉತ್ತರಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ. ಈ ಒಂದು ಉತ್ತರ ಮಾಲಿಕೆ ನಿಮಗೆ ಇಷ್ಟ ಆಗಿದ್ದರೆ
ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಯಾವ ಒಂದು ಪಾಠದ ಪ್ರಶ್ನೋತ್ತರಗಳು ಬೇಕು ಅಥವಾ ಯಾವ ಒಂದು ಪಾಠದ ಮೇಲೆ ವಿಡಿಯೋ ಬೇಕು ಎಂಬುದನ್ನು ಮಾಹಿತಿಯನ್ನು ನಮಗೆ ನೀಡಿದರೆ ನಾವು ಆ ಒಂದು ಪಾಠದ ಪ್ರಶ್ನೋತ್ತರಗಳ ಮಾಲಿಕೆಯನ್ನು ತರಲಿಕ್ಕೆ ಸತತ ಪ್ರಯತ್ನವನ್ನು ಮಾಡ್ತೇವೆ. ಸೊ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಕೂಡ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್.